friends, welcome back to our YouTube channel. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಸೊ ಇದು ಹಾಸ್ಟೆಲ್ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ. ನಾನು ಇವತ್ತು ಮನೆಗೆ ಬಂದಿದ್ದೇನೆ ಫ್ರೆಂಡ್ಸ್, ಯಾಕಂದ್ರೆ ನಾಳೆ ಇಂಡಿಪೆಂಡೆನ್ಸ್ ಡೇ. ಕೆಟ್ಟಿಸ್ಲಿಕ್ಕೆ ಇರುದಾ ಇದು ಕರ್ಮ. ನಾಳೆ ಇಂಡಿಪೆಂಡೆನ್ಸ್ ಡೇ, ಹಾಗೆ ನಮಗೆ ರಜೆ. ಸೊ ಹಾಗೆ ನಾನು ಬಂದಿದ್ದೇನೆ. ನಂಗೆ ರಜೆ ಇಲ್ಲ ಗೈಸ್, ನಂಗೆ ಅರ್ಧ ದಿವಸ ಉಂಟು. ಆ್ಯಂಡ್ ನಿಮ್ಗೊಂದು ತೋರಿಸ್ಬೇಕಿತ್ತು, ನನ್ನ ಅಕ್ಕನಿಗೆ ಅಂತಾನೆ ಹಿಡ್ಕೊಂಡು ಬಂದಿರೋ ಅಕ್ಕಿ. ಈಗ ಕಟ್ತಾಳ ನನಗೆ. ಲೆಟ್ಸ್ ಸೆಲೆಬ್ರೇಟ್ ಅವರ್ ಸ್ಪೆಷಲ್ ರಿಲೇಷನ್ ಆ್ಯಂಡ್ ಪ್ರಾಮಿಸ್ ಟು ಬಿ ವಿತ್ ಈಚ್ ಅದರ್ಸ್ ಆಲ್ವೇಸ್. ಎಸ್, ಹ್ಯಾಪಿ ರಕ್ಷಾ ಬಂಧನ. ಥ್ಯಾಂಕ್ ಯು. ರಿಲೇಟೆಡ್ ಆಯ್ತಾ? ಹಾಂ, ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಹಾಗೆ ಸ್ವಲ್ಪ ಹುಷಾರಿಲ್ಲ. ಈಗ ಸ್ವಲ್ಪ ಭೂತ ಥರನೇ ಕಾಣ್ತಿದ್ದಾರೆ. ಕಟ್ ಆ್ಯಕ್ಚುಲಿ ಅಣ್ಣನಿಗೆ ಕಟ್ಟಲಿಕ್ಕೆ, ಇವಳಿಗೆ ಅಣ್ಣ ಇಲ್ಲ, ನಾನೇ ಅಣ್ಣ. ನಮಗೂ ಇದ್ದಾರೆ ಅಣ್ಣ, ಸ್ವಂತ ಇಲ್ಲ ಅಷ್ಟೇ. ಅದ್ರ ಸ್ವಂತ ಅಣ್ಣ ನಾನೇ. ಸಾಕ ಸ್ವಲ್ಪ ಸಾರಿ ಕಟ್ಟು, ಓರೆ ಕಟ್ಟುದಲ್ಲ ಮಧ್ಯದಲ್ಲಿ, ನಾಟ್ ಮಧ್ಯದಲ್ಲಿ. ನನಗೆ ರೀಫ್ ನೋಟ್ ಅಲ್ಲಿ ಕಟ್ಲಾ? ಯಾವುದು ರೀಫ್ ನೋಟ್ ನಂಗೇನು ಮರ್ತೋಗಿದೆ, ಸರಿಯಾಗಿ ಗೊತ್ತಿಲ್ಲ. ಅಯ್ಯೋ ದೇವರೇ, ರೀಫ್ ನೋಟ್ ಬೇಡ. ಯಾವುದೋ ಒಂದು ನೋಟ್ ಹೀಗೆ ಕಟ್ತೇನೆ. ಬಿಚ್ಚಿಸ್ಕೊಳ್ಬಾರ್ದು ನನ್ನ ಅಕ್ಕ ಇದನ್ನು ಯಾವುದೇ ಕಾರಣಕ್ಕೂ. ಕೊಡು ಚಾಕ್ಲೇಟ್. ಮೋಸ ಗೈಸ್, ಚಾಕ್ಲೇಟ್ ಕೊಡ್ತಿಲ್ಲ, ಕಾಸು ಕೊಡ್ತಿಲ್ಲ. ಕೊಟ್ಟಿದ್ದಾನೆ ಗೌರ್ಮೆಂಟ್. ಅದೆಂತ ಒಂದಿಷ್ಟು ಚಿಕ್ಕದು, ಚಂದ ಸಿರ್ಲಿಲ್ಲ. ಅದು ನನ್ನ ಹೇರ್ ಟೇಸ್ಟ್, ನಿನ್ನ ಫೇವ್ರೇಟ್. ನಾವು ಫಸ್ಟ್ ಪೇಮೆಂಟ್ ನಮಗೆ ಬಂತು. ಎಷ್ಟು ಹೇಳ್ಬೇಕಾ? ಹೇಳ್ಬಾರ್ದು ಅಂತಲ್ಲ ಡೈರೆಕ್ಟ್ ಆಗಿ. ಬೇಡ ಹೇಳುದು. ಗೊತ್ತಿಲ್ಲ ನಮಗೆ ಹೇಳುವಷ್ಟು ಧೈರ್ಯ ಇಲ್ಲ. ಎಷ್ಟಂದ್ರೆ 10,000ಕ್ಕಿಂತ ಜಾಸ್ತಿ, 20,000ಕ್ಕಿಂತ ಕಮ್ಮಿ ಅಷ್ಟೇ. ನಾನು ಈ ರೀತಿ ಒಂದು ರಾಧಾವೇಷವನ್ನು ಹಾಕಿದ್ದೇನೆ. ನಾನು ಇವಳನ್ನ ರೆಡಿ ಮಾಡಿದೀಗೆ. ಸೀರೆ ಉಡ್ಸಿದ್ದು ಅಮ್ಮ ಗೈಸ್. ಅಲ್ಲ, ಆಯ್ತು ನಾನೇ. ಆಯ್ತಾ ಅಮ್ಮ ನಾನು ಇಬ್ರು ಉಡ್ಸಿಕೊಂಡು ಸೇರಿ ಇದು ಮಾಡಿದ್ದು. ಬಟ್ ಈ ತರ ಲುಕ್ ಕೊಟ್ಟದ್ದು ನನ್ನ ಅಕ್ಕ. ಹೇರ್ ಸ್ಟೈಲ್ ಮಾಡಿಸ ನಾನು, ಮೇಕಪ್ ಮಾಡಿಸ ನಾನೇ. ಮೇಕಪ್ ಇದು ಮಾತ್ರ, ಮತ್ತೆ ಎಂತ ಮೇಕಪ್ ಮಾಡಿದ್ದೇನೆ? ಅದೇ ಅಲ್ಲ ಮೇಕಪ್. ಈಗ ಸ್ಟೋರಿ ಆಗ್ತಿದ್ದಾಳೆ ಫ್ರೆಂಡ್ಸ್. ನೋಡಿ ಇವಳು ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದಾಳೆ ಅಂತ ನಾನು ರೆಡಿ ಮಾಡಿದ್ದಕ್ಕೆ. ಅಲ್ಲ, ನಾನು ಕ್ಯೂಟ್ ಆಗಿರೋದಕ್ಕೆ ಕ್ಯೂಟ್ ಕಾಣ್ತಿರೋದು. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಹೌದು, ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಈಗ ಯಾರಿಗೆಲ್ಲ ಕೃಷ್ಣ ಸಿಗ್ಬೇಕು ಅವರಿಗೆಲ್ಲ ಕೃಷ್ಣ ಸಿಗ್ಲಿ, ಯಾರಿಗೆಲ್ಲ ರಾಧೆ ಸಿಗ್ಬೇಕು ಅವರಿಗೆಲ್ಲ ರಾಧೆ ಸಿಗ್ಲಿ. ಬಟ್ ನಾವೀಗ ಆ ಏಜ್ ಅಲ್ಲಿ ಇಲ್ಲ, ಹಾಗಾಗಿ ನಮ್ಮ ಮನೆಯಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಆಗಿ ಅಂತ ಮಾಡಿದ್ದಾರೆ ಅಂತ ತೋರಿಸ್ತೇನೆ ನಿಮಗೆ. ಕಡಲೆಬೇಳೆ ಪಾಯಸ ಮಾಡಿದ್ದಾರೆ ಅಮ್ಮ. ಅದರೊಟ್ಟಿಗೆ ಅಪ್ಪ ಕಾಯಿ ಹೋಳಿಗೆ ಪೇಟೆಯನ್ನು ತಂದಿದ್ರು. ಮತ್ತು ಇದು ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವತ್ತೂ ಮಾಡ್ತಾರೆ ಪ್ರತಿ ವರ್ಷ. ಅವ್ವ ಇವಾಗ ಸಹ ಮಾಡ್ತಾಯಿದ್ರು. ಕೊಟ್ಟಿಗೆ ಅಂತ ಹೇಳ್ತೇವೆ ಇದಕ್ಕೆ ನಾವು. ನೋಡಿ ಅಂತ ಈ ಥರ ಬಾಳೆ ಎಳೆಯಲ್ಲಿ ಹಿಟ್ಟಾಕಿ ಈ ಥರ ಮಾಡ್ತು. ಇದು ನಮ್ಮ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್. ಈ ಸರ್ತಿ ಕೃಷ್ಣ ಜನ್ಮಾಷ್ಟಮಿ ಮತ್ತು ಇಂಡಿಪೆಂಡೆನ್ಸ್ ಒಟ್ಟೊಟ್ಟಿಗೆ ಬಂದಿದೆ. ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳು. ಫ್ರೀಡಮ್ ಉಂಟಲ್ವಾ ನಮ್ಗೆ ಗೊತ್ತಿಲ್ಲ ಗೈಸ್, ಆದ್ರೂ ಕೂಡ ಗೌರ್ಮೆಂಟಿಗೆ ಫ್ರೀಡಮ್ ಉಂಟಲ್ವಾ ಅಷ್ಟೇ. ನಮ್ಮಲ್ಲಿ ಇವತ್ತು ಭೂತನೇಮದ ಕೋಳಿ. ಇದು ಆಟಿಗುಳಿಗನಿಗೆ ತಲೆ ಕೊಯ್ದ ಕೋಳಿ ಇದು. ಸೊ ನೀವೆಲ್ಲ ಬೈಬೇಡಿ, ನಿಮ್ಮಲ್ಲಿ ಯಾವಾಗ ನೋಡಿದ್ರು ಕೋಳಿ ಅಂತ. ನಾವು ತಿಂಗಳಿಗೆ 3 ಬ್ಲಾಗ್ ಹಾಕೋದು, ಹಾಗೆ ಅನ್ಕೊಳ್ಳಿ ಹಾಗೆ ವಾರದಲ್ಲಿ ಒಂದು ಕೋಳಿ ಅಂತ ಅನ್ಕೊಂಡ. ಅದು ಏನಂದ್ರೆ ನನ್ನ ಅಕ್ಕ ಬರ್ತಾಳಲ್ಲ ಅಲ್ಲಿ ಹಾಸ್ಟೆಲಿಂದ, ಅಲ್ಲಿಂದ ಅವಳಿಗೆ ತಿಂದು ಬೋಡ್ದೋಗಿರ್ತದೆ ಅಂತ ನಾವು ಮಾಡುದು. ಅಲ್ಲಿ ಸಹ ಕೋಳಿ ತಿಂದು ಅಲ್ಲಿ ಬೇರೆ ಅವಳು ಮಾತ್ರ ಗೈಸ್. ನಮಗೇನು ಇಲ್ಲಿ ಯಾವಾಗ್ಲೂ ನೋಡಿದ್ದು ಕೋಳಿ ಇರುದಿಲ್ಲ. ನಾನೀಗ ಬೆಳಿಗ್ಗೆ ಯಾವಾಗ್ಲೂ ತರಕಾರಿ, ಬುತ್ತಿಗೆ ಸಹ ತರಕಾರಿ ಅಲ್ಲಮ್ಮ. ನಾನೇನು ಬೊಡ್ದೋಗಿದೆ ಅಂತ ಹೇಳುದಿಲ್ಲ. ನಂಗೆ ಕೆಲವು ಸಾರು ಮಾತ್ರ ನಂಗೆ ಜಪ್ಪದ್ದು, ಕುಂಬುಡ ಎಲ್ಲ, ಮತ್ತೆ ಬದಾಣಿ, ಬೀಟ್ರೋಟ್ ಪಲ್ಯ, ಮತ್ತೆ ಮಿಕ್ಕಿದೆಲ್ಲ ನಾನು ತಿಂತೇನೆ ಅಲ್ಲ ಅಮ್ಮ. ತಿನ್ಪುಜೇನೆ ಪೂರ ತರಕಾರಿಲ್ಲ. ಲತ್ತಂಡೆ, ಅಲ್ಸಂಡೆ, ಪೀರೆ, ಸೌತೆ, ಬುಕ್ಕ ಮೂರಣ್ಯವರ ಪಾರ್ಥ ಸಾರಿ.
ನನ್ನ ಅಕ್ಕ ಈಗ ಹೀಗೆ ವಿಡಿಯೋ ಇಟ್ಕೊಂಡು ಹೀಗೆ ಇಟ್ಕೊಂಡು ಪ್ರಾಪ್ತಿನಲ್ಲಿ ಹಾಸ್ಟೆಲ್ಗೆ ಹೋದ್ರೆ ನಿಂಗೆ ಹೇಗೆ ಅನಿಸ್ತದೆ ಹೇಳು. ನೋಡ್ತೇನೆ ಅಲ್ಲಿ ವಿಡಿಯೋ ಮನೆ ಆಗ್ಲಿಲ್ಲ ಗೈಸ್. ಹೇಳು ಎಂತ ಅಂದ್ರೆ ಹಾಸ್ಟೆಲಿಗೆ ಹೋದ್ರೆ ಹೇಗೆ ಅನಿಸ್ತದೆ ಅಂತ. ಹೇಗೆ ಅನಿಸ್ತದೆ, ನೀನು ಹಾಸ್ಟೆಲ್ಗೆ ಹೋಗಿದ್ದಿ, ನನಗೆ ನನ್ನದೇ ಬರೀಲಿರುತ್ತದೆ. ನಂಗೆ ಎಷ್ಟು ಪ್ರಾಜೆಕ್ಟ್ ಉಂಟು ಗೊತ್ತಾ, ಅದನ್ನೆಲ್ಲ ಮಂಡೆ ಸಬ್ಮಿಟ್ ಮಾಡ್ಬೇಕಂತೆ. ನಾನು ಏನು ಬರೆಯದೆ ಆರಾಮ್ಸೆ ಕೂತಿದ್ದೇನೆ. ಯಾಕಂದ್ರೆ ನೈಟ್ ಕೂತ್ಕೊಂಡು ಬರೆಯೋದೆಲ್ಲ ನಮ್ಮಪ್ಪ ಚೀಟಿ ಹಾಕ್ತದೆ. ಇಡೀ ದಿವಸ ಲಾಗ ತೆಗಿತೇವೆ. ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿನ್ನಿಂದ ಗೊತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಯಾವತ್ತು ಇಟ್ಕೊಳ್ಬೇಡಿ ನನ್ನ ಮೇಲೆ. ನಾನೇ ಎಕ್ಸ್ಪೆಕ್ಟೇಷನ್ ನನ್ನ ಮೇಲೆ ಇಟ್ಕೊಂಡು ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಕೆಟ್ಟಿದ್ದೇನೆ. ಸೊ ಬಟ್ ಫೈನಲ್ ಎಕ್ಸಾಮಲ್ಲಿ ನಾನು ಒಳ್ಳೆ ಮಾರ್ಕ್ ತೆಗಿತೇನೆ. ನನ್ನ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡ್ತೇನೆ. ಅದಕ್ಕೆ ಕಲಿಬೇಕು. ಸರಿ, ನಂಗೆ ಗೊತ್ತುಂಟು. ಹೇಗಿದ್ರು 4-5 ಪ್ರಿಪೇರೇಟರಿ ಇರ್ತದೆ. 3 ಏನು ಇರ್ತದೆ ಅಂತ, 4 ಏನೋ ಇರ್ತದೆ ಪ್ರಿಪೇರೇಟರಿ. ಅದರಲ್ಲಿ ಓದಿ ಅಭ್ಯಾಸ ಆಗಿದೆ. ಸೊ ಫೈನಲ್ ಎಕ್ಸಾಮ್ಗೆ ಸುಲಭ ಆಗ್ತದೆ ಅದು. ಎಸ್. ಇವತ್ತು ನನಗಾಗಿ ಪ್ರಾಪ್ತಿಯವರು ಬಿರಿಯಾನಿ ಮಾಡ್ತಿದ್ದಾರೆ. ಹೌದು, ಮಾಡ್ಬೇಕಂತಿದ್ದೇವೆ. ಅದು ಹೇಗೆ ಆಗ್ತದೆ ಏನು ಅಂತ ಗೊತ್ತಿಲ್ಲ. ನಾವು ಮೊದಲು ಏನೆಲ್ಲ ಹೇಳಿ ಮತ್ತೆ ಯಾವಾಗಲೂ ನಮ್ಮ ರೆಸಿಪಿ ಕೆಟ್ಟದನ್ನೇ ನೀವು ನೋಡಿದ್ದೀರಿ. ಈ ಸರ್ತಿ ಕೆಟ್ಲಿಗಿಲ್ಲ. ಯಾಕಂದ್ರೆ ಅವಳು ನನಗೋಸ್ಕರ ಮಾಡೋದಲ್ಲ, ಅದಕ್ಕೆ ಇವಳಿಗೋಸ್ಕರ ಬರ್ಡೇ ಕೇಕ್ ಮಾಡ್ಲಿಕ್ಕೆ ಹೋಗಿ ಕೆಟ್ಟಿದೆ. ಯಾಕಂದ್ರೆ ಫಸ್ಟ್ ನಾನು ಹೇಳ್ತೇನೆ, ನನಗೆ ಕೇಕ್ ಒಂದು ಮಾಡ್ಲಿಕ್ಕೆ ಬರೋದಿಲ್ಲ. ಅದೆಂತ ಮಾಡಿದ್ರು ನನಗೆ ಕೇಕಿನ ಕನ್ಸಿಸ್ಟೆನ್ಸಿ ಮತ್ತು ಅದರದು ಟೇಸ್ಟ್ ಸಿಗುವುದೇ ಇಲ್ಲ. ಬಟ್ ಪಿಜ್ಜಾ ಉಂಟಲ್ಲ, ನಾನು ಎಷ್ಟು ಚಂದ ಮಾಡ್ತೇನೆ ಅಂದರೆ ರೆಸ್ಟೋರೆಂಟ್ ಕೂಡ ಕ್ಲೋಸ್ ಮಾಡಿ ಬಿಡ್ತಾರೆ ನೀವು ತಿಂದರೆ ಒಮ್ಮೆ. ಚೆಕ್ ಸರ್ ಒಂದು ಭ್ರಮೆ ಆಯ್ತು. ನೀನು ನಿಂಗೆ ಬಾನಿಗೆ ಮಾಡಿ ಕೊಡೋದಿಲ್ಲ. ಮಳೆ ನಿಂತರೂ ನಮ್ಮ ಬೆಳ್ಳಿಪಾಡಿಯಲ್ಲಿ ಪುತ್ತೂರಲ್ಲಿ ಒಂದು ಮಳೆ ನಿಲ್ತಿಲ್ಲ ಫ್ರೆಂಡ್ಸ್. ಈಗ ಮಳೆ ನಿಂತಿದೆ ಜಸ್ಟ್ ಅಷ್ಟೇ. ನಂಗೆ ಇಲ್ಲಿ ಬಂದ್ರೆ ಕಿರಿಕಿರಿ ಆಗುದಿದೆ, ಯಾವಾಗಲೂ ಮಳೆ ಸುರಿದುಕೊಂಡೇ ತಂದಿಲ್ಲ. ನಮಗೆ ಉಂಟಲ್ಲ ಗೈಸ್, ಈ ರಿವರ್ನ ಮೇಲೆ ತುಂಬಾ ದೊಡ್ಡ ರಿವರ್, ಅದು ಸಾರಿ ಕಣಿಯಲ್ಲಿ ಒಂದು ಸ್ಟೋರಿ ಉಂಟು. ನಾವು ಚಿಕ್ಕದಿರುವಾಗ ಎಲ್ಲ ಇಲ್ಲಿ ಉಂಬುಳಿ ಕಚ್ಚಿಸಿಕೊಂಡು ಅಲ್ಲೇ ಕೂರ್ತಿದ್ವಿ, ಮೀನ್ ಹಿಡಿತಿದ್ವಿ. ಇಲ್ಲಿ ಅದ್ರಲ್ಲಿ ದೊಡ್ಡ ದೊಡ್ಡ ಮೀನ್ ಬರ್ತಿತ್ತು. ಈ ಸೈಡ್ ಇದ್ರಲ್ಲಿ ದೊಡ್ಡ ಮೀನ್ ಇಡ್ತಿದ್ದದ್ದು. ತುಳುವಲ್ಲಿ ವ್ಲಾಗ್ ಕೇಳ್ತಾ ಇದ್ರಿ, ನಾವು ವ್ಲಾಗ್ ಮಾಡ್ಬೇಕಂತವೇ ಇದ್ವಿ, ತುಳುವಲ್ಲೇ ಒಂದು ವ್ಲಾಗ್ ಅಂತ. ಸೊ ನೋಡುವ, ಯಾವಾಗಾದ್ರೂ ಮಾಡಿ ಅಪ್ಲೋಡ್ ಮಾಡ್ತೇವೆ. ಸದ್ಯಕ್ಕೆ ಪುರ್ಸೋತಿಲ್ಲ. ಮತ್ತೆ ನಮ್ದೊಂದು ಹಳೆಯ ಒಂದು ವ್ಲಾಗ್ ಉಂಟು ಗೈಸ್, ಅದನ್ನಾದ್ರೆ ನಾನು ಈ ವರ್ಷ ಅಪ್ಲೋಡ್ ಮಾಡ್ತೇನೆ. ಯಾವುದು ಅದು ಆರ್ಟಿಯಲ್ಲಿ ತೆಗ್ದದ್ದು, ಲಾಸ್ಟ್ ಇಯರ್ ಆರ್ಟಿಯಲ್ಲಿ ಒಂದು ತೆಗ್ದದ್ದು ಪತ್ರೊಡಿ ರೆಸಿಪಿ ವ್ಲಾಗ್ ಆಗಿತ್ತು. ಅದು ಏನೋ ಕಾಪಿರೈಟ್ಸ್ ಬಿದ್ದು ಆಗ್ತಾನೆ ಇರಲಿಲ್ಲ ಅಪ್ಲೋಡ್ ಮಾಡಲಿಕ್ಕೆ. ಸೊ ನೋಡುವ, ಈ ಸಲ ಅದು ಕಾಪಿರೈಟ್ಸ್ ಬಿದ್ದರೆ ನಾನು ತೆಗೆದು ಬಿಡ್ತೇನೆ. ಕಾಪಿರೈಟ್ಸ್ ಬೀಳದಿದ್ರೆ ಓಕೆ, ನಿಮಗೆ ನೋಡ್ಬೋದು. ಚಂದ ಇತ್ತು ಆ ವ್ಲಾಗ್. ತುಂಬ ಕಂಟೆಂಟ್ ಕ್ರಿಯೇಟ್ ಎಲ್ಲ ಮಾಡಿ ತುಂಬ ಚಂದ ಮಾಡಿದ್ವಿ. ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಇಂದಾಗಿ, ಕಾಪಿರೈಟ್ಸಿಂದಾಗಿ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಅದು ಯಾಕೆ ಕಾಪಿರೈಟ್ಸ್ ಬೀಳ್ತಿತ್ತು ಅಂತ ನನಗೆ ಸಹ ಗೊತ್ತಿಲ್ಲ. ನಾನು ಜಸ್ಟ್ ಪತ್ರಡಿಯದ್ದು ಅದು ಅದರ ತಮ್ನೈಲ್ ಉಂಟಲ್ಲ, ಸ್ವಲ್ಪ ಯುನೀಕ್ ಆಗಿ ಬೇರೆ ಸ್ವಲ್ಪ ಎಡಿಟ್ ಎಲ್ಲ ಮಾಡಿ ಬೇರೆ ಟೈಪ್ ಇತ್ತು. ಬಟ್ ಇವಾಗ ಆ ತಮ್ನೈಲ್ ಇಲ್ಲ ಕಾಣಿಸ್ತದೆ, ಡಿಲೀಟ್ ಆಗಿ ಹೋಗಿದೆ. ಖಾಲಿ ಫೋಟೋ ಹಾಕಿದ್ರೆ ಇತ್ತು. ಖಾಲಿ ಫೋಟೋ ಹಾಕ್ಬೇಕಷ್ಟೇ. ಬಂದ ಮೇಲೆ ಆರ್ತದೆ ಅದು ಪೂಜಿಯ ಐಕೆ ಎನ್ನ ಕೈ ತಲೆ ಕೈ ಪೊಡಿ ಏನೇನು ಕೈ ಇಟ್ಟದಿತ್ತೆ. ಸಿ ಗೈಸ್ ಹೌ ಪವರ್ಫುಲ್ ಐ ಆಮ್. ಇಂಚಪ್ಪ ಇದಾಗ್ತಿಲ್ಲ ಈಗ ಕಂಟೆಂಟ್ ಎಲ್ಲ ಈಗ ಏನಾರು ಒಂದು ಮಾತಾಡು. ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ನಮ್ಮ ರೆಸಿಪಿಯನ್ನೆಲ್ಲ ನೀವು ವ್ಲಾಗಲ್ಲಿ ನೋಡಿ, ನಮ್ಮ ರೆಸಿಪಿಯನ್ನೆಲ್ಲ ನೀವು ನೋಡಿ ಮಾಡಬೇಡಿ. ನಾನು ನಿಮಗೆ ಬೇರೆ ಅಂದರೆ ನಾನು ಎಂತ ಗೊತ್ತುಂಟಾ, ನಾವು ಇದ್ದದನ್ನು ಇದ್ದಾಗೆ ಹೇಳ್ತೇವೆ. ಬಟ್ ಬೇರೆ ಚಾನಲ್ಸ್ಗಳೆಲ್ಲ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಿಲ್ಲ. ಬಟ್ ಬೇರೆ ಚಾನಲ್ಸ್ಗಳಲ್ಲಿ ಎಂತ ಅಂದರೆ ಅವರು ಅದನ್ನು ಸ್ವಲ್ಪ ಬೇರೆ ಥರ ಮಾಡಿರ್ತಾರೆ. ಆಮೇಲೆ ಅವ್ರು ಕೆಟ್ಟಿದ್ದನ್ನೆಲ್ಲ ಹೇಳುದಿಲ್ಲ, ನಾವು ಡೈರೆಕ್ಟ್ ಆಗಿ ಹೇಳ್ತೇವೆ. ನಾವು ಮಂಗದಿಂದ ಮಾಡವಲ್ಲ, ಹಾಗೆ ಮಂಗ ಆಗುದು ಸಹಜ. ಸೊ ಮನುಷ್ಯರ ನಾವು ನಮ್ಮದು ಈ ರೆಸಿಪಿ ಇದು ಯಾವ್ದು ಸಪ್ರೇಟ್ ಬಿರಿಯಾನಿ ಆಗ್ತದ ಒಟ್ಟಿಗೆ ಮಾಡಿದ. ಇದು ಈ ರೆಸಿಪಿ ನಾವು ನೋಡಿದ್ದು ರೇಖಾ ಅಡುಗೆ ಚಾನಲ್ ಇಂದ. ತುಂಬಾ ಚಂದ ಆಗ್ತದೆ, ನಾವು ಅವರ ವಿಡಿಯೋ ನೋಡಿ. ಫ್ರೆಂಡ್ಸ್, ನಾವೀಗ ಕೆಲವು ಕಮೆಂಟ್ಸ್ ಅನ್ನು ಓದ್ತೇವೆ. ತುಂಬಾ ಚೆನ್ನಾಗಿ ಮಾಡ್ತೀರಾ ಬ್ಲಾಗ್, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾವತ್ತು. ಚೀಕಿ ಲವ್ ಫ್ರಮ್ ಕೃತಾಪುರ, ಥ್ಯಾಂಕ್ ಯು. ನಾವು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಐ ಆಮ್ ರಿಯಲಿ ಬಿಗ್ ಫ್ಯಾನ್ ಸಿಸ್ಟರ್. ಥ್ಯಾಂಕ್ ಯು.
ಗೀತಾ ಅವ್ರೆ, ನೀವು ತುಂಬಾ ಇಂಟೆಲಿಜೆಂಟ್ ಇದ್ದೀರಾ, ಅದಕ್ಕೆ ನೀವು ಇಂಜಿನಿಯರ್ ಆರ್ ಮೆಡಿಕಲ್ ಮಾಡಬೇಕಿತ್ತು. ಇಂಜಿನಿಯರ್ ಇದ್ದ ತಕ್ಷಣ ಇಂಟೆಲಿಜೆಂಟ್ ಇದ್ದ ತಕ್ಷಣ ಇಂಜಿನಿಯರೇ ಮಾಡ್ಬೇಕು ಅಂತ ಇಲ್ಲ, ಅಥವಾ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಬೇರೆ ತರ ಮಂಡಿಸಬೇಕು. ಅದು ನನ್ನ ಅಕ್ಕನಿಗೆ ಸ್ವಲ್ಪ ಕಮ್ಮಿ. ಕರೆಕ್ಟ್. ಮತ್ತೆ ನಮಗೆ ಯಾವ ಕೆಲಸ ಮಾಡ್ಲಿಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು, ಅದು ನಂಗಿಲ್ಲ. ಇಂಜಿನಿಯರಿಂಗ್, ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಅದ್ರ ಮೇಲೆ ಹೋಪ್ ಎಲ್ಲ ಹೋಯ್ತು. ಯಾಕಂದ್ರೆ ನೀಟ್ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ನೀಟ್ ಅಲ್ಲಿ 210 ಮಾರ್ಕ್ಸ್ ಸಿಕ್ಕಿತ್ತು ಫ್ರೆಂಡ್ಸ್. 720 ಅಲ್ಲಿ 210 ಮಾರ್ಕ್ಸ್ ಸಿಕ್ಕಿತ್ತು. ಸೊ ಅದರಿಂದ ಡ್ರಾಪ್ ತಗೊಳ್ಬೇಕು. ನಾನು ಕೋಚಿಂಗಿಗೆ ಹೋಗ್ಲಿಲ್ಲ ಫ್ರೆಂಡ್ಸ್, ಓದ್ಲು ಇಲ್ಲ, ನಾನು ಕೋಚಿಂಗಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಅವಳಿಗೆ BSc ಗೆ ಸೆಟ್ ಆಗಿತ್ತು ಮೈಂಡ್, ಮತ್ತೆ ಅವಳಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಆಕ್ಚುಲಿ ಇಂಟ್ರೆಸ್ಟ್ ಇತ್ತು. ನಾನು ಆನ್ಲೈನ್ ಕೋಚಿಂಗ್ ತಗೊಳ್ತಿದ್ದೆ, ಆಮೇಲೆ ಸೆಕೆಂಡ್ ಆನ್ಲೈನ್ ಕೋಚಿಂಗ್ ಸೇರ್ಲಿಲ್ಲ. ಇದೆಂತ ಕಮೆಂಟ್, ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಇಫ್ ಯು ಡೋಂಟ್ ಹ್ಯಾವ್ ಎನಿ ವರ್ಕ್ ಟು ಡು. ನಮ್ಮ ರೀಲ್ಸಿಗೆ ಯಾರು ಕಮೆಂಟ್ ಆಗ್ತಿತ್ತು, ಅರ್ಪಿತಕ್ಕೆ ನೀನು ಆನ್ಸರ್ ಕೊಡು. ಯಾಕಂದ್ರೆ ಸ್ವಾಗ್ ರಿಪ್ಲೈಗಳನ್ನು ಇವಳೇ ಕೊಡೋದು, ಇಲ್ಲ ಅಮ್ಮ ಭಯಂಕರ ಕೊಡ್ತಾರೆ. ಕೆಲ್ಸಕ್ಕೆ ಹೋಗುದಿಲ್ಲ ಅಲ್ಲ ಗೈಸ್, ನಾವು ಮನೇಲಿ ಇರುವವರಲ್ಲ. ಸೊ ಸ್ಕೂಲಿಗೆ ಹೋಗ್ತೇವೆ, ಅದು ಹೋಮ್ವರ್ಕ್ ಎಲ್ಲ ಮಾಡ್ತೇವೆ, ಆದರೂ ಒಂದು ಸ್ವಲ್ಪ ಕಂಟೆಂಟಿಗೆ ಬೇಕಾಗಿ ಮಾಡುದು ಇಷ್ಟ ಇದ್ರೆ ನೋಡಿ, ಇದ್ರೆ ಹೋಗಿ. ಪ್ರಾಪ್ತಿ, ಇದು ನಿಗೊಂದು ಕ್ವೆಶನ್. ಬ್ರೇಕ್ಫಾಸ್ಟ್ ಮುಂದೆ ಮಿರರ್ ಯಾಕೆ? ಸೆಲ್ಫ್ ಲವ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ರನ್ನ ನೋಡಿ ಚಂದ ಇದ್ದೀರಿ ಅಂತ ಹೇಳೋದಕ್ಕಿಂತ ಜಾಸ್ತಿ ನನ್ನನ್ನು ನೋಡಿ ನಾನೇ ಚಂದ ಇದ್ದೇನೆ ಅಂತ ಅನ್ಕೊಳ್ತೇನೆ. ಸೊ ಇಟ್ಸ್ ವಾಟ್ ಮೀ. ತುಳುಟು ಬ್ಲಾಗ್ ಮಲ್ಪೊಲಿ ಅತ ಕನ್ನಡದಾಯೆ ಕನ್ನಡ ಮನ್ಪೆರ ಬಲ್ಲಿ ನುಂಡೆ ಇಜ್ಜತೆ ಟ್ರೈ ಮನ್ಪವರ ತುಳುಟು. ನಿಮ್ಮ ಹಾಸ್ಟೆಲ್ ಅಲ್ಲಿ ಜನರೇಟರ್ ಇಲ್ವಾ? ಮೇ ಬಿ ಇಲ್ಲ, ಅದಕ್ಕೆ ಬರ್ಲಿಲ್ಲ. 4 ದಿವಸ ಆದ್ಮೇಲೆ ಹಾಕಿದ್ರು. ವಾಟ್ ಈಸ್ ಯುವರ್ ಎಜುಕೇಶನ್ ಪ್ರಾಪ್ತಿ? Mine 10th standard, now going on. She's studying in 10th standard and me, I'm doing BSc in microbiology and chemistry. ಅದನ್ನ ಈ ವಿಡಿಯೋದಲ್ಲಿ 10 ಸಲ ಹೇಳ್ತಿ ಅಕ್ಕ. ಹೌದು. ಅದೆಲ್ಲ ಇಷ್ಟು ಮಾರ್ಕ್ ಯಾರಿಗೆ? ನನಗೆ. ನಾನು ಅಷ್ಟು ಮಾರ್ಕ್ ತೆಗೆದ್ರಿಂದ ನನಗೆ ಕೆಲವು ಕಡೆ ಸನ್ಮಾನ ಆಯಿತು, ಅದರಿಂದ ನನಗೆ ದುಡ್ಡು ಸಿಕ್ಕಿತ್ತು ಒಂದು ಸ್ವಲ್ಪ ಅಷ್ಟೇ. ಮತ್ತೆ ತುಂಬ ಸ್ಕಾಲರ್ಶಿಪ್ ಕೂಡ ಸಿಗ್ತದೆ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ. ಸೊ ಮಾರ್ಕ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. 10th ಅಲ್ಲಿ 98% ತೆಗೆದೆ, ಹಾಗಾಗಿ ನನಗೆ ಫಸ್ಟ್ ಪಿ ಮತ್ತು ಸೆಕೆಂಡ್ ಪಿ ಫ್ರೀ ಸೀಟ್ ಆಯಿತು. ಸೊ ಮಾರ್ಕ್ ಇಸ್ ಇಂಪಾರ್ಟೆಂಟ್. ಸಮ್ ಟೈಮ್ ಇಟ್ ಈಸ್. ನಿಮಗೆ ದುಡ್ಡು ಉಳಿಸಬೇಕು ಅಂತಿದ್ರೆ ಮಾರ್ಕ್ ಅವಶ್ಯಕತೆ ಆಗ್ತದೆ. ನಿಮ್ಮ ಹತ್ರ ದುಡ್ಡು ಉಂಟು ಅಂತ ಹೇಳಿ, ತುಂಬ ಉಂಟು ಅಂತ ಹೇಳಿದ್ರೆ ನೀವು ಮಾರ್ಕ್ ಬೇಕು ಅಂತ ಇಲ್ಲ, ಹೇಗಾದ್ರೂ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಇನ್ನು ಕ್ವಶನ್ ಆನ್ಸರ್ ಮಾಡಿದ್ರೆ ನಮ್ಮದು ಇವತ್ತು ಬಿರಿಯಾನಿ ಮಾಡೋದಿಲ್ಲ. ಇದೆಂತ ಇಷ್ಟು ನೀರುಳ್ಳಿ ಬೇಕಿತ್ತಾ? ನಾ ಕಟ್ ಮಾಡಿಕೊಂಡು ಹೋದೆ. ಸೊ ಫ್ರೆಂಡ್ಸ್ ಇಷ್ಟೇ ಕ್ವಶನ್ ಆನ್ಸರ್. ಇದು ನೆಕ್ಸ್ಟ್ ಯಾವಾಗಾದ್ರೂ ಕಾಲ್ ಮಾಡೋ ಕ್ವಶನ್ ಆನ್ಸರ್ ಇದು. ಸೊ ಬೈ ಬೈ. ನಾನೆಲ್ಲ ಸ್ವಲ್ಪ ಹಿಂಗೇರು ಅನ್ಬೋದು, ಹಿಂಗೇರು ಉಂಟು ಮಾತ್ರ ಪೂರ ಕಂಪ್ಲೀಟ್ ಅಂತ ಏನೋ ಉಣ್ಣೋದು ಪಾಪ ಇಂದ ಏನು ಕ್ಲಿಯರ್ ನನ್ನ ಅಪ್ಪನ ರಾತ್ರಿ 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 ಹಿಂಗೇರು ಉಣ್ಣೋದು ಅಲ್ಲ ಕಪ್ಪ ಕ್ಲಿಯರ್ ಆಣೆ ಮಾತ್ರ ಹಿಂಗೆ ಕೊಡಿ. ಪ್ರಾಪ್ತಿ ನನಗಾಗಿ ಮಾಡಿದ ಬಿರಿಯಾನಿ, ನನಗೆ ದಿಯನಿಗೆ ಸಾನಿಕನಿಗೆ ಮಾಡಿದ ಬಿರಿಯಾನಿ ತುಂಬ ಚೆಂದಾಗಿದೆ. ತುಂಬ ಚೆಂದಾಗಿದೆ. ಫಸ್ಟ್ ಟೈಮ್ ಮಸ್ತಾಗಿದೆ, ಚೆಂದಾಗಿದೆ. ಸೊ ಫ್ರೆಂಡ್ಸ್, ಈಗ ವಾಪಸ್ ಮನೆಯಿಂದ ಹಾಸ್ಟೆಲ್ಗೆ ನನ್ನ ಪಯಣ. ಈ ಗೂಡೆ ಎಲ್ಲದಕ್ಕಿಂತ ಮುಂಚೆ ಹೊಡಿ ಕೂತಿದ್ದಾಳೆ. ನನಗೆ ಎಂತ ಆಗ್ಲಿಕ್ಕೆ ಉಂಟು, ನನಗೆ ಬರೀಲಿಕ್ಕೆ ಉಂಟು, ಅದಕ್ಕೆ ಇಲ್ಲಿ ಪುಸ್ತಕ ಇಟ್ಕೊಂಡಿದ್ದೇನೆ ಗೈಸ್. ನಾನು ಅದು ಬರಿತೇನಾ ಇಲ್ವಾ ಗೊತ್ತಿಲ್ಲ. ಎಂತ ಬರೀತಿದ್ಯಾ? ಹೆಂಗ ಸರ್ ಪ್ರಾಪ್ತಿ ಮಾಡಿದ ಬಿರಿಯಾನಿಯನ್ನು ತಿಂತಿದ್ದಾರೆ. ಹೇಳು ಹೇಗುಂಟು ಅಂತ. ತುಂಬಾ ಸಖತ್ತಾಗಿದೆ ಗೈಸ್. ಇದು ಬಿರಿಯಾನಿ ತುಂಬಾ ದಿನಸಾಗಿದೆ, ಹಾಗೆ ನಮಗೆ ಫುಲ್ ವೈಬ್ಸ್ ಬರ್ತದೆ. ಹೌದು, ಚೆಂದಾಗಿದೆ ಅಷ್ಟೇ. ದಿಯಾ ಹೇಗಾಗಿದೆ ಹೇಳು ಈಗ ತಿಂದು. ನೀ ಮಾಡಿದ ಪ್ರಾಪ್ತಿ ಮಾಡಿದ್ದು ಮುಂಚೆ ಹೇಳ್ಬೇಡ. ಟಂಗಲ್ ತಾನೇ ಟೇಸ್ಟ್ ಮಾಡೋದು ಚೆಂದಾಗಿದೆ ಸತ್ಯ.